ಹಾಯ್ ಫ್ರೆಂಡ್ಸ್, ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ನಾನು ಕೂಡ ಚೆನ್ನಾಗಿದ್ದೀನಿ. ಆ್ಯಕ್ಚುಲಿ ಇದು ನನ್ನ ಫಸ್ಟ್ ವ್ಲಾಗ್. ಈ ವ್ಲಾಗ್ ಮಾಡೋದಕ್ಕೂ ಒಂದು ರೀಸನ್ ಇದೆ. ಬಿಕಾಸ್ ನನ್ನ ಹಸ್ಬೆಂಡ್ ಬರ್ಡೇ ದಿವಸನೇ ನಾನು ವ್ಲಾಗ್ ಮಾಡಬೇಕು ಅಂತ ಹೇಳಿ ತುಂಬ ಆಸೆಯಿಂದ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಅವ್ರ ಬರ್ಡೇಗೆ ಎಲ್ಲ ಪ್ರಿಪರೇಷನ್ ಮಾಡ್ಕೋತಾ ಇದ್ದೀನಿ. ಕೇಕ್ ಆರ್ಡರ್ ಕೊಟ್ಟು ಬಂದೆ. ಹಾಗೆಯೇ ಅವ್ರಿಗೆ ಬಲೂನ್ಸ್ ಎಲ್ಲ ತೊಗೊಂಡು ಬಂದು ಬಲೂನ್ಸ್ದೆಲ್ಲ ಡೆಕೋರೇಷನ್ ಮಾಡೋಣ ಅಂತ ಹೇಳಿ ಈ ರೀತಿ ಡೆಕೋರೇಷನ್ಸ್ ಮಾಡಿದ್ದೀನಿ. ಸೊ ಆ್ಯಕ್ಚುಲಿ ನಾನು ಬೇರೆ ಥರ ಡೆಕೋರೇಷನ್ ಮಾಡೋಣ ಅಂದ್ಕೊಂಡಿದ್ದೆ, ಬಟ್ ಆಗಲಿಲ್ಲ ನನಗೆ. ಸೊ ಇದೇ ಥರ ಡೆಕೋರೇಷನ್ ಮಾಡೋಣ ಅಂತ ಐಟಮ್ಸ್ ಎಲ್ಲ ತೊಗೊಂಡು ಬಂದು ಡೆಕೋರೇಷನ್ ಮಾಡಿದೆ. ಹಾಗೆ ಕೇಕ್ ಕೂಡ ಆರ್ಡರ್ ಮಾಡಿದ್ದು ಬಂದಿತ್ತು. ಕೇಕ್ ಕೂಡ ತುಂಬ ಚೆನ್ನಾಗಿದೆ. ಕೇಕ್ ಆಫ್ ಟುಡೇನಲ್ಲಿ ನಾನು ಆರ್ಡರ್ ಕೊಟ್ಟಿದ್ದೆ. ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ. ಹಾಗೆ ನಿಮಗೂ ಏನಾದರೂ ಬೇಕು ಅಂದರೆ ಆರ್ಡರ್ನ ನೀವು ಮಾಡ್ಕೊಳ್ಬೋದು. ತುಂಬ ಚೆನ್ನಾಗಿತ್ತು. ನಾನು ಸ್ಟ್ರಾಬೆರಿ ಫ್ಲೇವರಿಂದ ಮಾಡಿಸಿದ್ದೆ. ನನಗೆ ಈ ಡಿಸೈನ್ ಕೂಡ ತುಂಬ ಇಷ್ಟ ಆಗಿತ್ತು. ಸೊ ಹಾಗಾಗಿ ಈ ಡಿಸೈನ್ ಕೂಡ ಕೊಟ್ಬಿಟ್ಟು ಬಂದಿದ್ದೆ. ಸೊ ಅದೇ ಚೆನ್ನಾಗಿತ್ತು. ಹಾಗೆ 12 ಆಯಿತು. ನನ್ನ ಹಸ್ಬೆಂಡ್ ಕೂಡ ಬಂದರು ಕೇಕ್ ಕಟ್ ಮಾಡಿಸೋಣ ಅಂತ ಹೇಳಿ. ಅವ್ರಿಗೂ ಕೇಕ್ ಎಲ್ಲ ತೆಗೆದಿಟ್ಬಿಟ್ಟು ಅವ್ರ ಫ್ರೆಂಡ್ಸ್ ಕೂಡ ಬಂದಿದ್ದರು. ಅವ್ರ ಫ್ರೆಂಡ್ಸ್ನೆಲ್ಲ ಕರೀತಾ ಇದ್ದಾರೆ ಬನ್ನಿ ಒಳಗೆ ಅಂತ ಹೇಳಿ. ಅವ್ರಿಗಂತೂ ತುಂಬ ಅಂದರೆ ತುಂಬ ಜನ ಫ್ರೆಂಡ್ಸ್ ಇದ್ದಾರೆ. ಆ ಫ್ರೆಂಡ್ಸ್ ಗ್ಯಾಂಗ್ ನೋಡಿನೇ ನನಗೆ ಸುಸ್ತಾಗ್ಬಿಡುತ್ತೆ, ಅಷ್ಟು ಜನ ಫ್ರೆಂಡ್ಸ್ ಜಾಸ್ತಿ ಅವ್ರಿಗೆ. ಹಾಗೆ ಅವರೇ ಕೇಕ್ ಎಲ್ಲ ತೆಗೆದಿಟ್ಕೊಂಡು ಕಟ್ ಮಾಡ್ಕೊಳ್ಳೋದಕ್ಕೆ ಅಂತ ಹೇಳಿಬಿಟ್ಟು ಎಲ್ಲ ರೆಡಿ ಮಾಡ್ಕೊತಿದ್ದಾರೆ. ಹಾಗೆ ಕೇಕ್ ಕೂಡ ಕಟ್ ಮಾಡಿದ್ರು. ನನಗಂತೂ ತುಂಬ ಖುಷಿ ಆಯಿತು ಈ ವ್ಲಾಗ್ನ ಸ್ಟಾರ್ಟ್ ಮಾಡಿ. ಸೊ ಅವ್ರ ಬರ್ಡೇ ದಿನವೇ ಅವ್ರಿಗೆ ಸರ್ಪ್ರೈಸ್ ಆಗೋ ಒಂದು ವ್ಲಾಗ್ ಸ್ಟಾರ್ಟ್ ಮಾಡಿ ಒಂದು ಅಪ್ಲೋಡ್ ಮಾಡೋಣ ಅಂತ ಹೇಳಿ ಆಸೆ ಇತ್ತು. ಹಾಗೆಯೇ ನಾನು ವ್ಲಾಗ್ ಮಾಡ್ತಾಯಿದ್ದೀನಿ ಅವ್ರ ಬರ್ಡೇಗೆ. ಹಾಗೆ ಕರಿತಾ ಇದ್ದಾರೆ ನನಗೆ, ಬಾ ವಿಡಿಯೋ ಮಾಡಿವಂತೆ ಆಮೇಲೆ ನೀನು ಅಂತ ಹೇಳಿ. ಸೊ ಅವ್ರ ಜೊತೆ ನಿಂತ್ಕೊಂಡು ನಾನು ಕೂಡ ಕೇಕ್ ಕಟ್ ಮಾಡಿಸಿದೆ. ಹಾಗೆ ನನ್ನ ಮಗಳು ಕೂಡ ತುಂಬ ಅವಳಿಗೆ ಸುಸ್ತಾಗಿಬಿಟ್ಟಿತ್ತು. ಮಾರ್ನಿಂಗಿಂದ ನಾನು ಡೆಕೋರೇಷನಲ್ಲಿ ಬ್ಯುಸಿಯಾಗಿದೆ ಅಂತ ಅಮ್ಮ ನೋಡ್ಕೋತಾ ಇದ್ರು ಅವಳನ್ನ. ಹಾಗಾಗಿ ಅವಳಿಗೆ ಮೂಡೇ ಇರಲಿಲ್ಲ ಡೆಕೋರೇಷನ್ದು ಆಮೇಲೆ ಸೆಲೆಬ್ರೇಷನ್ಸ್ದು ಎಲ್ಲ. ಈವನ್ ನನ್ನ ಹಸ್ಬೆಂಡ್ ಕೂಡ ಅವಳಿಗೆ ಕೇಕ್ ತಿನ್ಸೋಕೆ ಹೋದರೆ ಅವಳು ತಿನ್ನಿಸ್ಕೊಳ್ಲಿಲ್ಲ. ಅವಳಿಗೆ ಮೂಡ್ ಇರಲಿಲ್ಲ. ತುಂಬ ಅಂದರೆ ತುಂಬ ನಿದ್ದೆ ಬಂದುಬಿಟ್ಟಿತ್ತು ಅವಳಿಗೆ. ಸೊ ಹಾಗಾಗಿ ಅವಳು ತಿನ್ನಿಸ್ಕೊಳ್ಳಲ್ಲ ಅಂತ ಹೇಳಿ ಆ ಕಡೆ ಕೂಡ ತಿರುಗ್ತಾ ಇದ್ಲು. ಆದರೂ ಅವ್ರಿಗೆ ಆಸೆ ಜಾಸ್ತಿ ಮಗಳ ಮೇಲೆ, ತಿನ್ಸೋಣ ಅಂತ ಹೇಳಿ ತುಂಬ ಟ್ರೈ ಮಾಡ್ತಾಯಿದ್ರು. ಆದರೂ ಕೂಡ ಅವಳು ಕೋಆಪ್ರೇಟ್ ಮಾಡಲಿಲ್ಲ. ಅವಳು ಬೇಡ ಅಂತ ಹೇಳಿ ಆ ಕಡೆ ತಿರ್ಕೋತಾ ಇದ್ಲು. ಹಾಗೆ ನಾನು ಕೂಡ ಗಿಫ್ಟ್ ತೊಗೊಂಡು ಬಂದಿದ್ದೆ ಅವ್ರಿಗೆ. ಸೊ ಅದನ್ನು ಕೂಡ ಪ್ರೆಸೆಂಟ್ ಮಾಡಿದೆ. ಏನು ಗಿಫ್ಟ್ ಅಂತ ಹೇಳಿದ್ರೆ ಅವ್ರಿಗೆ ವಾಚ್ ಅಂದರೆ ತುಂಬ ಇಷ್ಟ. ಸೊ ಹಾಗಾಗಿ ನಾನು ವಾಚ್ ಆರ್ಡರ್ ಮಾಡಿದ್ದೆ. ಯಾವ ವಾಚ್ ಅಂತ ಅಂದರೆ G-Shockಯಿಂದ ಆರ್ಡರ್ ಮಾಡಿದ್ದೆ ವಾಚ್ನ. ನನಗೆ ತುಂಬ ಇಷ್ಟ ಆಗಿತ್ತು ಅದು ಕಲರು. ಸೊ ಹಂಗಾಗಿ ಆರ್ಡರ್ ಮಾಡಿದ್ದೆ. ಹಾಗೆ ನೆಕ್ಸ್ಟ್ ಡೇ ಕೂಡ ಇದನ್ನು ವೀಡಿಯೋನ ಕಂಟಿನ್ಯೂ ಮಾಡಿದ್ದೀನಿ. ನೆಕ್ಸ್ಟ್ ಟೆಂಪಲ್ಗೆ ಹೋಗೋಣ ಅಂತ ಈವ್ನಿಂಗ್ ಟೆಂಪಲ್ ಹೊರಟ್ವಿ. ಸೊ ಅಲ್ಲಿ ಕ್ಲಿಪ್ಪಿಂಗ್ಸ್ ತೊಗೊಳಕ್ಕಾಗಲಿಲ್ಲ ನನಗೆ. ಆಮೇಲೆ ಸಂಜೆ ಈವ್ನಿಂಗ್ ಡಿನ್ನರ್ಗೆ ಅಂತ ಮೆಮೊರೀಸ್ಗೆ ವಿಸಿಟ್ ಮಾಡಿದ್ವಿ. ತುಂಬ ಚೆನ್ನಾಗಿತ್ತು ಅಲ್ಲಿನ ಎನ್ವಿರಾನ್ಮೆಂಟು ಹಾಗೆ ಆ್ಯಂಬಿಯನ್ಸು ಎಲ್ಲ ತುಂಬ ಇಷ್ಟ ಆಯಿತು ನನಗೆ. ಅಲ್ಲಿ ಸ್ಕ್ರೀನ್ ಕೂಡ ಕ್ರಿಕೆಟಿಂದು ನಡೀತಾ ಇತ್ತು ಅಂತ ಸ್ಕ್ರೀನ್ ಮೇಲೆ ಕೂಡ ಹಾಕಿದ್ರು. ಯಾರಿಗಾದ್ರೂ ಕ್ರಿಕೆಟ್ ಇಷ್ಟ ಇರೋರು ಕೂಡ ಅಲ್ಲಿ ಕುತ್ಕೊಂಡು ನೋಡ್ಬೋದು, ಡಿನ್ನರ್ ಮಾಡ್ಕೋಬೋದು ಅಂತ ಹೇಳಿ. ಹಾಗೆ ನನ್ನ ಹಸ್ಬೆಂಡ್ ಫ್ರೆಂಡ್ಸ್ ಕೂಡ ಮತ್ತೆ ಕೇಕ್ ಕಟ್ ಮಾಡಿಸೋಣ ಅಂತ ಹೇಳಿ ಕೇಕ್ ಎಲ್ಲ ತೊಗೊಂಡು ಬಂದಿದ್ರು ಅಲ್ಲಿಗೆ. ಅವ್ರು ಕೂಡ ಅಲ್ಲಿ ಕಟ್ ಮಾಡಿಸಿದ್ರು.
ಕೂಡ ಕೂತ್ಕೊಂಡು ನಾನು ವೀಡಿಯೋಸ್ ಮಾಡ್ಕೋತಾ ಇದ್ದೆ ನಿಮಗೆಲ್ಲ ತೋರಿಸೋಣ ಅಂತ. ಸೊ ಅವ್ರ ಫ್ರೆಂಡ್ಸ್ ಎಲ್ಲ ನೀವು ಆಮೇಲೆ ವೀಡಿಯೋ ಮಾಡಿವಂತೆ ಬನ್ನಿ ಕೇಕ್ ತಿನ್ನಿ ಅಂತ ಕರಿತಾ ಇದ್ರು. ನೆಕ್ಸ್ಟು ಕೇಕೆಲ್ಲ ತಿನ್ನಿಸಿ ಆಮೇಲೆ ಫುಡ್ ಆರ್ಡರ್ ಮಾಡಿದ್ವಿ, ಅದು ಕೂಡ ಬಂತು. ಟೇಸ್ಟ್ ತುಂಬ ಇಷ್ಟ ಆಯಿತು ನನಗೆ. ಲಾಸ್ಟಿಗೆ ಫೋಟೋಸ್ ಎಲ್ಲ ತೊಗೊಂಡ್ವಿ. ಐ ಹೋಪ್ ನಿಮಗೆ ಈ ವಿಡಿಯೋ ಎಲ್ಲ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಆಲ್.